ಇಂಡಿಯಾದಲ್ಲಿರೋ 12 ಜ್ಯೋತಿರ್ಲಿಂಗದಲ್ಲಿ ಸೊ ಇಲ್ಲಿ ನಾಸಿಕಲ್ಲಿರೋ ತ್ರಿಯಂಬಕೇಶ್ವರನು ಕೂಡ ಒಂದು ಜ್ಯೋತಿರ್ಲಿಂಗ. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬ್ರಹ್ಮ, ವಿಷ್ಣು ಮತ್ತು ರುದ್ರ 3 ಮುಖ ಇರುವ ಲಿಂಗನೂ ಇಲ್ಲಿದೆ. ಬ್ರಹ್ಮಗಿರಿ, ಕಲಗಿರಿ ಮತ್ತು ನೀಲಗಿರಿ ಅಂದ್ಬಿಟ್ಟು ಈ 3 ಬೆಟ್ಟಗಳ ಮಧ್ಯೆ ಇರುವಂಥ ಟೆಂಪಲ್ ಇದು. ಬಜಾಲ್ಟ್ ಎಂಬ ಕಲ್ಲಿನಿಂದ ಕಟ್ಟಿರ್ತಾರೆ ಇದೆ. ಈ ಟೆಂಪಲ್ನ 13ನೇ ಶತಮಾನದಲ್ಲಿ ಹೇಮಾದಪಂಥಿ ಅನ್ನೋ ವಾಸ್ತುಶಿಲ್ಪದಲ್ಲಿ ಈ ದೇವಸ್ಥಾನನ ಕಟ್ಟಿರ್ತಾರೆ. ಸೊ ನಾಸಿಕ್ತು ವಜ್ರ ಇದರಲ್ಲಿತ್ತು. ಸೊ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಅದನ್ನ ಕತ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮ್ಮ ಕೆಂಗೇರಿಲಿರೋ ದೇವಸ್ಥಾನ ಐತಲ್ಲ, ಅದು ಏನೋ ಕೈಲಾಸನಾಥನ ಏನೋ ಇದೆ, ಸೇಮ್ ಅದೇ ಥರ ಇದೆ ದೇವಸ್ಥಾನ ಇದೂ. ಇವತ್ತು ಬಂದು ನಾನು ಲ್ಯಾಂಡ್ ಆಗಿದ್ದು ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಗಾಡಿ ತೊಗೊಂಡೆ. ಸೊ ಗಾಡಿ ತೊಗೊಂಡು ಸುಮ್ಮನೆ ನಾಸಿಕ್ ನಿಯರ್ ಯಾವ್ಯಾವ ಪ್ಲೇಸ್ ಇದೆ ಅಂತ ಓಡಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ಪ್ಲ್ಯಾನ್ ಏನೇ ಇದ್ದರು ನಾಳೆಯಿಂದ, ಸೊ ನೋಡೋಣ, ನಾಳೆ ಫಸ್ಟ್ ಮಾರ್ನಿಂಗ್ ಇರೋದು ಹರಿಹರ್ ಫೋರ್ಟ್ ಇದೆ. ಸೊ ಅದಾದಮೇಲೆ ಇನ್ನೂ ಬೇಜಾನಿದೆ. ಸೊ ನಿಮಗೆಲ್ಲ ತೋರಿಸ್ಕೊತ ಬರ್ತೀನಿ. ಇದೆಲ್ಲ ಹುಡುಗರು ಸಿಗ್ನಲ್ಸ್ ಆಗಿರೋದೇ ಇಲ್ಲ ಅನ್ಸುತ್ತೆ ಗುರು. ಯಾವ ಗಾಡಿ ನೋಡಿದ್ರು ಹುಡುಗ ಹುಡುಗಿ. ಸೊ ಫುಲ್ಲು ಕಪಲ್ಸು, ಮಹಾರಾಷ್ಟ್ರ ಫುಲ್ಲು. ಅವಾಗಿನ ನೋಡ್ತಾ ಇದ್ದೀನಿ. ಯಾವೊಬ್ಬನು ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇಲ್ಲ ಗಾಡಿನ. ತುಂಬ ಕಡಿಮೆ ಗುರು ನಿಮ್ಗೆ ಇಲ್ಲಿ ಹೆಲ್ಮೆಟ್ ಹಾಕೋರು ಸಿಗೋದು. ನೋಡಿ ಇವ್ರನ್ನೇ ನೋಡಿ ಹೆಂಗೆ ಕೂತವ್ರೆ. ಬೆಂಗಳೂರಲ್ಲೆಲ್ಲ ಈ ಥರ ಏನು ಹೆಲ್ಮೆಟ್ ಹಾಕೊಳ್ದೆ ರೋಡಿಗೆ ಬರೋಕ್ಕೆ ಎದುರ್ಕೊತಾರೆ. ಸೊ ಅಂದರೂ ಬರ್ತಾರೆ ಕೆಲವೊಬ್ಬರು, ಬಟ್ ಇಲ್ಲಿ ಕೆಲವೊಬ್ಬರು ಮಾತ್ರ ಹೆಲ್ಮೆಟ್ ಹಾಕಿರ್ತಾರೆ. ಶಿವಾಜಿನಗರ ಫೀಲ್ ಗುರು ಇದು. ಇದು ನಾಸಿಕ್ ಸಿಟಿ. ಇದೇ ರಾಮಕುಂಡ್ ಅಂತ ತೋರಿಸ್ತಾ ಇದೆ. ಏನಿದೆ ಇಲ್ಲಿ ನೋಡೋಣ. ದೇವಸ್ಥಾನ ಗುರು ಇದು, ರಾಮಂದು. ಇಲ್ಲಿದೆ ನೋಡು, ನದಿ ಎಲ್ಲ ಇರುತ್ತೆ ಇಲ್ಲೇನೆ. ಇಲ್ಲಿದೆಯಲ್ಲ ನದಿ, ಇದೆಯಲ್ಲ. ಪಾರ್ಕಿಂಗ್ ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ ಇಲ್ಲಿ. ಬಟ್ ಶಾರ್ಟ್ಸ್ ಹಾಕೊಂಡ್ರೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ರಾಮಕುಂಡ್ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನನೇ ಅನ್ಸುತ್ತೆ ಇದು. ಮೇ ಬಿ ನೋಡೋಣ ಏನು ಕತೆ, ಏನು ಸಮಾಚಾರ, ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ರಾಮಕುಂಡ್ ಅಂತೇಳಿ. ಮೇ ಬಿ ಇದು ಆಂಜನೇಯನ ದೇವಸ್ಥಾನ ಇರಬೇಕು, ಇಲ್ಲ ರಾಮನ ದೇವಸ್ಥಾನ ಇರಬೇಕು. ನನಗೊಂಥರ ಏನೋ ನಮ್ಮ ಇದರಲ್ಲೂ ಒಂದು ದೇವಸ್ಥಾನ ಇದೆ, ಕೇದಾರನಾಥದಲ್ಲ ಎಲ್ಲೋ ಒಂದು ದೇವಸ್ಥಾನ ಇದೆ. ಸಗಲಾಗಿದೆ ಗುರು, ಆದ್ರೂ ಚೆನ್ನಾಗಿದೆ. ಸೊ ರಾಮಕುಂಡ್ ಅಂದರೆ ಇದೊಂದು ದೇವಸ್ಥಾನ. ಬಂದೆಲ್ಲ ಈಜಾಡ್ತವ್ರೆ. ಏನೋ ಒಂಥರ ಹೊಸದು, ಏನೋ ಗೊತ್ತಾಯ್ತಾನೆ ಇಲ್ಲ. ಏನು ಕತೆ ಏನಂತ ಕೇಳೋಣ ಅಂದರೆ ಯಾರು ಏನೋ ಹೂವು ಎಲ್ಲ ಇಕ್ಕವ್ರೆ ನೋಡಿ. ಹೂವು ಹತ್ತಿ ಎಲ್ಲ ಇಕ್ಕೊಂಡಿದ್ದಾರೆ. ನಾನು ಬೇರೆ ಚಡ್ಡಿ ಹಾಕೊಂಡ್ಬಂದಿದ್ದೀನಿ, ಯಾರೋ ಓಡಿಸ್ಬಿಡ್ಸಾರೋ ಅಂತ ಒಂದು ಭಯ. ಅಂದ್ರೆ ಆಂಜನೇಯನ ದೇವಸ್ಥಾನ ಅನ್ಸುತ್ತೆ, ಇಲ್ಲ ಇದೇ ದೇವಸ್ಥಾನ ಬೇರೆ ಯಾವ್ದಾದ್ರು ದೇವಸ್ಥಾನ ಇದೆಯಾ ಗೊತ್ತಿಲ್ಲ. ನೋಡಿ ಇಲ್ಲೊಂದು ಆಂಜನೇಯನ ವಿಗ್ರಹ ಇದೆ, ಬಿಸಿಲಿಗೆ ಕಾಣಿಸ್ತಿದೆಯಾ ಇಲ್ಲ ಗೊತ್ತಿಲ್ಲ. ಇಲ್ಲಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಸಕಲಾಗಿದೆ ಗುರು. ಒಂದು ದೊಡ್ಡ ಧಾರ್ಮಿಕ ಕ್ಷೇತ್ರ ಇದು. ಇವಾಗ ಹುಡುಗರು ಹೇಳಿದ್ರು ಈ ಜಾಗದ ಮಹತ್ವ ಏನಂತ. ಮಹತ್ವ ಏನಪ್ಪ ಅಂತ ಹೇಳಿದ್ರೆ, ರಾಮಕುಂಡ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ರಾಮ ಸ್ನಾನ ಮಾಡಿದ್ದ ಅನ್ನೋದು ನಂಬಿಕೆ ಇದೆ. ಸೊ ಅದಕ್ಕೆ ಇದನ್ನು ರಾಮಕುಂಡ್ ಅಂತ ಕರೀತಾರೆ. ಸೊ ಅದು ಅಲ್ಲದೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಇಲ್ಲಿ ಹರಿತಾ ಇದೆಯಲ್ಲ ಗೋದಾವರಿ, ಈ ರಿವರ್ ಏನಿದೆ, ಸೊ ಇದು ಗೋದಾವರಿಯಿಂದ ಹರಿದು ಬರೋ ರಿವರು. ಸೊ ಇಲ್ಲಿ ರಾಮ ಸ್ನಾನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ರಾಮಕುಂಡ್ ಅಂದ್ಬಿಟ್ಟು ದೊಡ್ಡ ಪವಿತ್ರ ಕ್ಷೇತ್ರ ಆಗಿಬಿಟ್ಟಿದೆ ಇದೊಂದು. ಇಲ್ಲೊಂದು ಶಿವನ ದೇವಸ್ಥಾನ ಇದೆ, ಭೋಲೆನಾಥ್ ಟೆಂಪಲ್ ಅಂತ. ಅದು ನೋಡಿ ಎಷ್ಟು ಸಗಲಾಗಿದೆ ಇದು ಅಂದರೆ, ತುಂಬ ಹಳೇ ಟೆಂಪಲ್ ಅನ್ಸುತ್ತೆ ಇದು. ಸೊ ಇಲ್ಲೊಂದು ದೊಡ್ಡ ಗಂಟೆ ಬೇರೆ ಇದೆ, ಮೇಲ್ಗಡೆ ಕಾಣುತ್ತೆ ಅಲ್ವ ಗೊತ್ತಿಲ್ಲ. ಸೊ ದೊಡ್ಡ ಗಂಟೆ ಇದೆ. ಸೊ ಇವಾಗ ನಾನು ಇದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ಇವರೇ ಕರ್ಕೊಂಡು ಹೋಗ್ತಾ ಇರೋದು. ಹುಡುಗರು ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಏನಿದೆ ಒಳಗಡೆ. ಓ ಬೆಲ್. ಹಾಂ, ಇದನ್ನು ಯಾವ ಥರ ಇದೆ ಅಂದರೆ ಫೋಟೋ, ದೇವರು, ಶಿವ. ಕೇವ್ ನೋಡಿ, ಕೇವ್ ಯಾವ ಥರ ಇದೆ ತೋರಿಸ್ತೀನಿ, ಹಿಂಗೆ ನೋಡ್ಕೊಳ್ಳಿ. ಸೊ ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ, ಸೊ ಅದರಿಂದ ಕ್ಲೀನಾಗಿ ತೆಗ್ದಿಲ್ಲ. ಸೊ ಚೆನ್ನಾಗಿದೆ ಗುರು ದೇವಸ್ಥಾನ ಅಂತ.
ಪಕ್ಕನೇ ಫಿಶ್ ಮಾರ್ಕೆಟ್ ಇದೆ. ಎಲ್ಲ ಥರ ಫಿಶ್ಗಳು ಸಿಗುತ್ತೆ, ಎಷ್ಟು ದೊಡ್ಡ ದೊಡ್ಡ ಫಿಶ್ಗಳು ಸಿಗುತ್ತೆ. ಇಲ್ಲಿ ಸೀಗಡಿಗಳಿದ್ದಾವೆ. ಚೆನ್ನಾಗಿದೆ ಗುರು, ಏನೋ ಒಂಥರ ಹೊಸ ಹೊಸ ಎಕ್ಸ್ಪೀರಿಯೆನ್ಸು, ಒಂಥರ ಹೊಸ ಹೊಸ ಖುಷಿಗಳು. ದೇವಸ್ಥಾನ ಮಾತ್ರ ಸಗದಾಗಿತ್ತು, ಒಳಗಡೆ ಹೋಗಿದ್ವಲ್ಲ. ನೆಕ್ಸ್ಟು ಏನು ಪ್ಲ್ಯಾನು? ಸೊ ನೋಡೋಣ, ಇವಾಗ ಹೋಗಿ ರೂಮಲ್ಲಿ ಸ್ಟೇ ಆಗ್ತೀನಿ. ಸೊ ಏನು ಎಲ್ಲ ಕಡೆ ಕತ್ಲೆ ಕಾಣಿಸ್ತಾ ಇದೆಯಲ್ಲ, ಇವಾಗ ಹೋಗಿ ರೂಮಲ್ಲಿ ಸ್ಟೇ ಆಗ್ತೀನಿ. ಸೊ ಅದಾದಮೇಲೆ ನಾಳೆ ಹರಿಹರ್ ಫೋರ್ಟ್ ಹೋಗೋ ಪ್ಲ್ಯಾನ್ ಇದೆ. ಸೊ ರಾಮಕುಂಡ್ ಅಂತ ಹೇಳಿದ್ನಲ್ಲ, ಸೊ ರಾಮಕುಂಡ್ ಅಂದರೆ ಇಲ್ಲೇ ತೋರಿಸಿ ನೋಡಿದ್ರೆ ರಾಮ ಸ್ನಾನ ಮಾಡಿದ ಜಾಗ ಅಂತ ಇದ್ರ ಹಿಂದೆ ಅಂತ ಹೇಳಿದ ಅವನು. ಸೊ ಈ ಪ್ಲೇಸಲ್ಲಿ ರಾಮ ಸ್ನಾನ ಮಾಡಿದ್ದ ಅನ್ನೋ ನಂಬಿಕೆ ಇದೆ ಇಲ್ಲಿ. ನಿಜನೋ ಸುಳ್ಳು ಗೊತ್ತಿಲ್ಲ. ಸೊ ಇಲ್ಲಿ ರಾಮ ಸ್ನಾನ ಮಾಡಿದ್ದಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ರಾಮಕುಂಡ್ ಅಂತ ಹೆಸರು ಬಂದಿದೆ ಅಂತ. ಬನ್ನಿ ಹೋಗೋಣ. ಸೊ ಟೈಮ್ ಆಯಿತು, ಇವಾಗ ಇಲ್ಲಿಂದ ಓಡ್ತಾ ಇದ್ದೀನಿ. ರಾಮಕುಂಡ್ ತುಂಬ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಓಡ್ತಾ ಇದ್ದೀನಿ ಇಲ್ಲಿಂದ. ಅಪ್ಪ ಅಪ್ಪ ಏನು ಚಳಿ ಹೊಡಿತಾ ಇದೆ ಅಂದರೆ, ಯಪ್ಪ ಸರಿ ಚಳಿ ಹೊಡಿತಾ ಇದೆ. ಸೊ ರೂಮ್ ಇನ್ನೂ 12 ಕಿಲೋಮೀಟರ್ಸ್ ಇದೆ. ಆದಷ್ಟು ಬೇಗ ರೂಮ್ಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಸೊ ನೈಟ್ ಆಯಿತು. ಡೇ ಚೆನ್ನಾಗಿತ್ತು ಇವತ್ತು. ಒಂದು 2-3 ಪ್ಲೇಸಸ್ ಹೋಗಿದ್ದೆ. ಅದರಲ್ಲಿ ಒಂದು ಪ್ಲೇಸು ಟ್ರಕ್ಕಿಂಗು, ಇನ್ನೊಂದು ಪ್ಲೇಸ್ ಫಾಲ್ಸು. ಸೊ ಫಾಲ್ಸಲ್ಲಿ ಅದೇ ಹೇಳೋದ್ನಲ್ಲ ಆ ಥರ ಆಯಿತು. ಅದಾದಮೇಲೆ ರಾಮಕುಂಡ್ ಒಂದು ಸಖತ್ತಾಗಿತ್ತು ಗುರು, ತುಂಬ ಚೆನ್ನಾಗಿತ್ತು ರಾಮಕುಂಡು. ಸೊ ಇವಾಗ ಇದಾದಮೇಲೆ ರೂಮ್ಗೆ ಹೋಗ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾನಿವಾಗ ಹೋಗ್ತಾಯಿದ್ದೀನಿ. ಸೊ ತ್ರಿಯಂಬಕೇಶ್ವರ ಟೆಂಪಲ್ ನಾಸಿಕಲ್ಲಿರೋದು. ಸೊ ಆ್ಯಕ್ಚುಲಿ ನಾನು ಇದ್ರ ಪಕ್ಕನೇ ರೂಮ್ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಜನ ತುಂಬ ಓಡಾಡ್ತಾಯಿದ್ರು. ನಾನು ಏನಕ್ಕೆ ಅಂತ ಕೇಳಿದೆ, ಹೇಳಿದ್ರು ಈ ಥರ ಟೆಂಪಲ್ ಇದೆ ಅಂತ. ಸೊ ಇವಾಗ ಹೋಗ್ತಾಯಿದ್ದೀನಿ. ಸೊ 9ಗೆ ಕ್ಲೋಸ್ ಅಂತ ಹೇಳಿದ್ದಾರೆ, ನೋಡೋಣ. ನಾನು ಆವಾಗಲೇ ಇಲ್ಲಿ ಬಂದಿದ್ದೆ, ಬಟ್ ಎಲ್ಲ ಹಿಂದಿಲ್ಲ ಬರ್ತಿದ್ರು, ಏನೋ ಗೊತ್ತಾಗಲಿಲ್ಲ ನನಗೆ. ಇಷ್ಟು ಜನ ಹೋಗ್ತಾರಲ್ಲ, ಏನು ಟೆಂಪಲ್ಲು ಅಂತ ಕೇಳಿದೆ, ಅದಕ್ಕೇ ಆಮೇಲೆ ಹೇಳಿದ್ರು ತ್ರಿಯಂಬಕೇಶ್ವರ ಟೆಂಪಲ್ ಅಂತ. ಸೊ ಅದಕ್ಕೆ ಬಂದಿದ್ದೀವಿ ಈಗ. ಸೊ ನೋಡೋಣ ಎಂಟ್ರಿ ಎಲ್ಲಿದೆ ಅಂತೇಳಿ. ಇವಾಗ ಬೇರೆ ಕಾರ್ತಿಕ್ ಮಾಸ ಅಲ್ವಾ, ಸೊ ಮೇ ಬಿ ಅದಕ್ಕೆ ಎಷ್ಟು ರಶ್ ಇದೆ ಅನ್ಸುತ್ತೆ. ಸೊ ಅವಾಗಲೇ ಬಂದಾಗ ಫುಲ್ಲು ಕ್ರೌಡ್ ಇತ್ತು. ಸೊ ಅಲ್ಲಿ ಪೂಜೆ ಆಗೋದು ತೋರಿಸ್ತಾ ಇರ್ತಾರೆ. ಸೊ ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಖಾಲಿ ಆಗಿದೆ. 9ಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ಹಿಂದಿ ಓದೋಕ್ಕೆ ಬಂದಿಲ್ಲ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗುರು. ಏನೇನೋ ಹಾಕೋರೆ ಇವರು, ಹಿಂದಿಲಿ ಹಾಕೋರೆ. ನನಗೆ ಹಿಂದಿ ಓದೋಕ್ಕೂ ಬರೋಲ್ಲ, ಕೇಳ್ಕೊಂಡು ಹೋಗಬೇಕು. ಸೊ ಕೇಳೋಣ ಇವನ್ನ. ಬಾಯ್ ಟೆಂಪಲ್ ಕಾ ಎಂಟ್ರಿ ಕಿದ್ದಾರೆ, ಓಕೆ ವೇ ಟು ಗೇಟ್, ಓಕೆ ಹಿಂಗೆ ಅಂತ ಹೇಳಿದ್ರು. ಹೋಗ್ತಾಯಿದ್ದೀನಿ, ನೋಡೋಣ ಬನ್ನಿ. ತ್ರಿಯಂಬಕೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ನೋಡಿ ಯಾವ ಥರ ಇದೆ ಅಂತ. ಕ್ಯೂ ಸಿಸ್ಟಮ್ ಇರುತ್ತೆ. ಸೊ 9ಗೆ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ಖಾಲಿ ಇದೆ ಅನಿಸುತ್ತೆ. ಎಲ್ಲೊಬ್ರು ಹೋಗ್ತಾ ಇದ್ದಾರಲ್ಲ ಗುರು, ಎಲ್ಲೋದ್ರು. ಇಂಡಿಯಾದಲ್ಲಿರೋ 12 ಜ್ಯೋತಿರ್ಲಿಂಗದಲ್ಲಿ ಸೊ ಇಲ್ಲಿ ನಾಸಿಕಲ್ಲಿರೋ ತ್ರಿಯಂಬಕೇಶ್ವರನು ಕೂಡ ಒಂದು ಜ್ಯೋತಿರ್ಲಿಂಗ. ಈ ತ್ರಿಯಂಬಕೇಶ್ವರ ಟೆಂಪಲ್ ಬಂದ್ಬಿಟ್ಟು ನಿಮಗೆ ನಿಯರ್ಲಿ ನಾಸಿಕ್ಕಿಂದ ಅರೌಂಡ್ ಒಂದು 25 to 30 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ತ್ರಿಯಂಬಕೇಶ್ವರ ಟೆಂಪಲ್ ಬಂದ್ಬಿಟ್ಟು ಬ್ರಹ್ಮಗಿರಿ, ಖಲಗಿರಿ ಮತ್ತು ನೀಲಗಿರಿ ಅಂದ್ಬಿಟ್ಟು ಈ 3 ಬೆಟ್ಟಗಳ ಮಧ್ಯೆ ಇರುವಂಥ ಟೆಂಪಲ್ ಇದು. ಈ ತ್ರಿಯಂಬಕೇಶ್ವರ ಟೆಂಪಲ್ ಏನಿದೆ, ಸೊ ಈ ಟೆಂಪಲ್ನ ಕಟ್ಟಿರೋದು ಬಜಾಲ್ಟ್ ಎಂಬ ಕಲ್ಲಿನಿಂದ ಕಟ್ಟಿರ್ತಾರೆ ಈ ದೇವಸ್ಥಾನನ. ಈ ಟೆಂಪಲಲ್ಲಿ ಇನ್ನೂ ಒಂದು ಏನು ಫೇಮಸ್ ಅಂತ ಹೇಳಿದ್ರೆ, ಸೊ ನಾಸಿಕ್ನ ಪವಿತ್ರವಾದ ವಜ್ರನೂ ಕೂಡ ಈ ಟೆಂಪಲಲ್ಲಿ ಇದ್ದಿತ್ತು. ನಾಸಿಕ್ದು ವಜ್ರ ಇದರಲ್ಲಿತ್ತು. ಸೊ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಅದನ್ನು ಕತ್ಕೊಂಡು ಹೋಗ್ಬಿಡ್ತಾರೆ. ಈಗ ಅದು ಏನು ನಾಸಿಕ್ ವಜ್ರ ಏನಿದೆ, ಸೊ ಅದು ಇವಾಗ US ಇದೆ ಅಂತ ಹೇಳ್ತಾರೆ. ಇನ್ನೂ ಒಂದು ಏನಂತ ಹೇಳಿದ್ರೆ, ಹನುಮಂತ ಜನ್ಮಸ್ಥಳ ಏನಿರುತ್ತೆ ಅಂಜನೇರಿ ಅಂತ ಹೇಳ್ಬಿಟ್ಟು, ಅಂಜನೇರಿ ಪರ್ವತ. ಸೊ ಅದು ತ್ರಿಯಂಬಕೇಶ್ವರ ಅಂದರೆ ಈ ಟೆಂಪಲಿಂದ ಜಸ್ಟ್ 7 ಕಿಲೋಮೀಟ್ರಲ್ಲಿ ನಿಮಗೆ ಸಿಗುತ್ತೆ. ಈ ಟೆಂಪಲ್ನ 13ನೇ ಶತಮಾನದಲ್ಲಿ ಹೇಮಾದ ಪಂಥಿ ಅನ್ನೋ ವಾಸ್ತುಶಿಲ್ಪದಲ್ಲಿ ಈ ದೇವಸ್ಥಾನನ ಕಟ್ಟಿರ್ತಾರೆ. ಸೊ ಈ ದೇವಸ್ಥಾನ ಏನಿದೆ, ಸೊ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬ್ರಹ್ಮ, ವಿಷ್ಣು ಮತ್ತು ರುದ್ರ 3 ಮುಖ ಇರುವ ಲಿಂಗನೂ ಇಲ್ಲಿದೆ. ಸೊ ಆ ಲಿಂಗನ ಏನ್ರಿಂದ ಮುಚ್ತಾರೆ ಅಂತ ಹೇಳಿದ್ರೆ, ಈ ವಜ್ರ, ಚಿನ್ನ, ವೈಡೂರ್ಯದಿಂದ ತಯಾರಾಗಿರೋ ಕಿರೀಟದಿಂದ ಅದನ್ನು ಮುಚ್ತಾರೆ. ಬಟ್ ಅದು ಯಾವಾಗಲೂ ಓಪನ್ ಮಾಡೋದಿಲ್ಲ. ಅದು ನಿಮಗೆ ಎವ್ರಿ ಮಂಡೇ, ಪ್ರತಿ ಸೋಮವಾರ 4 ಗಂಟೆಯಿಂದ 5 ಗಂಟೆಯಿಂದ ಮಾತ್ರ ನೀವು ಆ ಕಿರೀಟನ ನೋಡ್ಬೋದು. ಈ ದೇವಸ್ಥಾನದಲ್ಲಿ 12 ವರ್ಷಕ್ಕೊಂದ್ಸಲಿ ಕುಂಭಮೇಳ ಅಂತ ಆಚರಣೆ ಮಾಡ್ತಾರೆ.
ಫೈನ್, ಮತ್ತೆ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ನಾಳೆ ಬೆಳಗ್ಗೆ ಬಂದು ಮೋಸ್ಟ್ ಎಕ್ಸೈಟೆಡ್ ಪ್ಲೇಸು. ಸೊ ಜಸ್ಟು ಅದು ಕೂಡ ಏನು ತುಂಬ ದೂರ ಇಲ್ಲ, ಇಲ್ಲಿಂದ ಜಸ್ಟ್ ನಿಮಗೆ 13 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹರಿಹರ್ ಫೋರ್ಟ್ಗೆ ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಯಾವ ಥರ ಇರುತ್ತೆ ಏನು ಕತೆ ಅಂತ. ಸೊ ನಿಮಗೆ ಹರಿಹರ್ ಫೋರ್ಟಲ್ಲಿ ಸಿಗ್ತೀನಿ ನಾನು.